ನಂಜನಗೂಡು ನಗರದ ಅಂಬೇಡ್ಕರ್ ಸಮುದಾಯ ಭವನದಲ್ಲಿ ಛಲವಾದಿ ಮಹಾಸಭಾ ಮತ್ತು ಕೆ. ಶಿವರಾಮ್ ಅಭಿಮಾನಿ ಬಳಗ ನಂಜನಗೂಡು ವತಿಯಿಂದ ನುಡಿನಮನ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಛಲವಾದಿ ಮಹಾಸಭಾದ ಜಿಲ್ಲಾಧ್ಯಕ್ಷ ಅಭಿನಾಗಭೂಷಣ್ ಅಧ್ಯಕ್ಷತೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ನಿವೃತ್ತ ಐಎಎಸ್ ಅಧಿಕಾರಿ, ನಟ, ದಿವಂಗತ ಕೆ. ಶಿವರಾಮ್ ಅವರ ಧರ್ಮಪತ್ನಿ ವಾಣಿ ಶಿವರಾಮ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ನಂತರ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಅವರನ್ನ ನಾನು ಈ ರೀತಿ ನೋಡ್ತೀನಿ ಅಂತ ಅನ್ಕೊಂಡಿರಲಿಲ್ಲ. ಬಡತನದಿಂದ ಬಂದು ಶಿಕ್ಷಣ ಪಡೆದು ಐಎಎಸ್ ಅಧಿಕಾರಿಯಾಗಿದ್ರು. ಅವರ ಆಸೆಯನ್ನ ನನಸು ಮಾಡಬೇಕು. ಅದಕ್ಕೆ ನಾನು ಜನಸೇವೆ ಮಾಡಲು ಬಂದಿದ್ದೇನೆ. ನೀವೆಲ್ಲರೂ ನನ್ನ ಜೊತೆ ಕೊನೆಯವರೆಗೂ ಇದ್ದು ಶಕ್ತಿ ತುಂಬುವ ಕೆಲಸವನ್ನ ಮಾಡಿ. ನಿಮ್ಮ ಆಶೀರ್ವಾದ ನನಗೆ ಬೇಕು ಎಂದು ಸಭೆಯಲ್ಲಿ ವಾಣಿ ಕೆ. ಶಿವರಾಮ್ ಹೇಳಿದ್ದಾರೆ. ಬಂದಿರುವ ನಂಜನಗೂಡಿನ ನನ್ನ ಯಜಮಾನರ ಅಭಿಮಾನಿಗಳು ಮತ್ತು ನನ್ನ ರಕ್ತ ಸಂಬಂಧಿಗಳು ಎಲ್ಲರಿಗೂ ವಂದಿಸುತ್ತಾ, ನಮ್ಮ ಯಜಮಾನರಿಗೆ ವಂದಿಸುತ್ತಾ, ಅವರನ್ನು ನೆನಪು ಮಾಡಿಕೊಳ್ಳುತ್ತಾ ಇಲ್ಲಿ ನನಗೆ ಮುಂದೆ ಮಾತನಾಡಲು ಬಂದಿದ್ದೀನಿ. ನಂಜನಗೂಡಿಗೆ ಎಂಟ್ರಿ ಆದಾಗ ಅವರ ಉದ್ದದ ಒಂದು ಪೋಸ್ಟನ್ನ ನೋಡಿದೆ. ಆ ಥರ ಅವ್ರನ್ನ ನೋಡ್ತೀನಿ ಅಂತ ನಾನು ಅನ್ಕೊಂಡೇ ಇದ್ದೆ. ಅವ್ರನ್ನ ಎಲ್ಲೋ ಇಟ್ಟು ನಾನು ನೋಡ್ತೀನಿ ಅಂತ ತುಂಬಾ ಆಸೆ ಪಟ್ಟೆ. ಈ ದಿನ ಅವ್ರನ್ನ ಕಳ್ಕೊಂಡು ನಿಮ್ಮ ಮುಂದೆ ಒಬ್ಬಟ್ಟಿಯಾಗಿ ಬಂದಿದ್ದೀನಿ. ಅವ್ರ ಬಗ್ಗೆ ನನಗಿಂತ ಚೆನ್ನಾಗಿ ನಿಮ್ಗೆಲ್ಲರಿಗೂ ಗೊತ್ತಿದೆ. ಮೊದಲ ಬಾರಿಗೆ ಕನ್ನಡದಲ್ಲಿ ಐಎಎಸ್ ಎಕ್ಸಾಮ್ ಹೌದು, ಎಲ್ಲರೂ ಹೇಳ್ಬೋದು. ಆಗಿನ ಕಾಲದಲ್ಲಿ ಅವರು ತುಂಬಾ ಬಡತನದಲ್ಲಿ ಇದ್ರು, ಎಲ್ಲರೂ ಬಡತನದಲ್ಲೇ ಇದ್ರು. ಅವರೊಬ್ರು ಏನು ಬರ್ತಲ್ಲ. ಹೌದು, ನನಗೆ ಭಗವಂತ ಬಡತನ ಕೊಟ್ಟಿದ್ದಾನೆ ಅಂತ ಅವ್ರು ಹಾಗೆ ಕೂತ್ಕೊಳ್ಳಿ. ಅವ್ರ ತಂದೆ ಹತ್ರ ಕೇಳ್ತಾ ಇದ್ದಾರೆ,
ಶಿವರಾಮರವರು ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಪೆಣ್ಣೂರು ಗ್ರಾಮದಲ್ಲಿ ಕೆಂಪಯ್ಯನವರ ಸುಪುತ್ರರಾಗಿ ಜನಿಸಿದ್ದಾರೆ. ತದನಂತರ ರಾಮನಗರ ಜಿಲ್ಲೆಯ ಬಿಡದಿ ತಾಲೂಕಿನ ಹೊರಗಡೆಯಲ್ಲಿ ಅವರ ತಾಯಿ ಬೋರಪ್ಪನ ಜೊತೆ ಬೆಳೆದಿದ್ದಾರೆ. ಬಾಲ್ಯದಲ್ಲೇ ತನ್ನ ತಂದೆಗಳಿಂದ ನೋವು, ಜೊತೆಗೆ ಬಡತನ, ಜೊತೆಗೆ ಅಸ್ಪೃಶ್ಯತನ ಅನುಭವಿಸಿದ ಸಮಾಜದಲ್ಲಿ ಎಲ್ಲರೂ ಇನ್ನಿದ್ದವರು ಏನೋ ಬರುತ್ತೆ. ನಾನು ಇನ್ನೂ ಬಡತನದಲ್ಲಿ ಚಪ್ಪಲಿದೆ, ವಿದ್ಯಾಭ್ಯಾಸ ಮಾಡಕ್ಕೆ ಹೋಗ್ತದೆ, ಯಾರು ಸಹಕಾರಗಳಿದೆ, ಏನ್ ಮಾಡೋದು ಅಂತ ದಿಕ್ಕು ತಪ್ಪೇನಿಲ್ಲ. ಅದು ಚಾಲನೆ ತಗೊಂಡು ಅವರು ಜೀವನ ಮುಂದಕ್ಕೂ ಚಾಲನೆ ಬರುತ್ತೆ. ಕೆಲವರು ಹೇಳ್ಬೋದು ನಮ್ಮ ಭಾರತದಾದ್ರೂ ಕೂಡ ಸಾಫ್ಟ್ವೇರ್ ನುಡಿಸಿದ್ರೆ ಬರ್ತೀವಿ, ಇದ್ರೆ ವಿಶೇಷ ಅಂತ. ಶಿವರಾಮರವರು ನುಡಿಸಿದಲ್ಲಿ ಬದುಕಿ, ನುಡಿಸಿದಲ್ಲಿ ಬೆಳೆದು, ನುಡಿಸಿದ ಮುಕ್ತಾಯ ನುಡಿಸುತ್ತ ಕಾಲಮಾನ ಮಾಡೋಕ್ಕೆ ಹೋಗುತ್ತಾ ಏಕೈಕ ಪುರುಷ. ಅವ್ರ ಬಟ್ಟೆ ಇದೆ, ಚಪ್ಪಲಿ ಇದೆ ಇರ್ಬೋದು, ಎಷ್ಟೋ ಆಚರಣೆಗಳಿದೆ, ಎಷ್ಟೋ ಸಂಸಾರಗಳಿದೆ, ಎಷ್ಟೋ ಕುಟುಂಬಕ್ಕೆ ಜಾತ್ಯಾತೀತವಾಗಿ ಧರ್ಮಾತೀತವಾಗಿ ಹಾಗೆ ಒಂದು ಪುರುಷಾರ್ಥನೆ ನಡ್ಕೊಂಡು ಹೋಗ್ತಾ ಇದ್ದ ಸಂದರ್ಭದಲ್ಲಿ ಅವ್ರ ವಿಶೇಷತೆ ಏನಪ್ಪ ಅಂದ್ರೆ ಎಷ್ಟೋ ಜನಕ್ಕೆ ಆಟೋ ಕೊಡಿಸೋರೆ, ಎಷ್ಟೋ ಜನಕ್ಕೆ ಕಾಲು ಕೊಡಿಸೋರೆ, ನನ್ನ ರೀತಿ ನಡ್ಕೊಂಡು ಹೋಗುವ ಇದು ಶಿವರಾಮರವರ ವಿಶೇಷತೆ. ಶಿವರಾಮರವರು ಎಲ್ಲರೂ ಕೂಡ ಒಂದು ನೀರು ಆದರು. ಅವರು ತಮ್ಮ ಎಸ್ಎಲ್ಸಿ ಕೂಡ ತಿನ್ನೋದು, PUC ಕೂಡ ತಿನ್ನೋದು. ಅಂದರೆ ಶಿವರಾಮರವರು ನಮ್ಮ ಚಳವಳಿ ಸಮುದಾಯವನ್ನು ಹೇಳಿ ರಾಜ್ಯಾದ್ಯಂತ ಚಿತ್ರವಾಗಿ ಬಲವೇ ಸಮುದಾಯನ ಒಂದುಗೂಡಿಸುವಂತ ಕೆಲಸ ಮಾಡ್ತಾ ಇದ್ದಾರೆ. ಅವರ ಒಂದು ದರ್ಶತ್ತು, ಅವರ ನಾಯಕತ್ವ ವಿಸ್ಮಯ. ಹಾಗೆ ಇಷ್ಟೆಲ್ಲ ಮಾಡೋದ್ರೆ ಅಧಿಕಾರ ಮತ್ತು ಸಿಂಹಾಸನದಲ್ಲಿ ಯಥೇಚ್ಛವಾಗಿ ಯಶಸ್ಸು ಕಂಡಂತ ಶಿವರಾಮರವರಿಗೆ ರಾಜಕೀಯ ಭವಿಷ್ಯ ಅವರಿಗೆ ಅರಿವಿರೋದು ತುಂಬಾ ಕಡಿಮೆ. ಯಾಕಂದ್ರೆ ಅವರು ಅಧಿಕಾರ ಬಿಟ್ಟ ನಂತರ ಅವರು ದಲಿತ ಸಮುದಾಯಕ್ಕೆ ಒಂದು ದಲಿತ ಸೇವೆ ಕೊಡುವಂತ ಸುತ್ತಂತ ಒಬ್ಬ ಧೀಮಂತ ನಾಯಕ. ಹಾಗಾಗಿ ಅವರು 2013ರಲ್ಲಿ ನಾನು ರಾಜಕೀಯ ಮಾತಾಡಲ್ಲ, ರಾಜಕೀಯ ಪಕ್ಷ ಹೆಸರುಗಳಲ್ಲ, ರಾಜಕಾರಣಿ ಹೆಸರು ಹೇಳಲ್ಲ, 2013ರಲ್ಲಿ ರಾಜ್ಯಾದ್ಯಂತ ಪ್ರವಾಸ ಮಾಡ್ತಾರೆ. ದಲಿತ ಸಿಎಂ ಬೇಕು ಅಂತ ಹೇಳಿ ಜನಾಂಗ ಕೂಡಿಸಿ ಈ ಬಾರಿ ದಲಿತರಿಗೆ ಒಂದು ಸಿಎಂ ಸಿಗುತ್ತೆ ಅಂತ ಹೇಳಿ 2013ರಲ್ಲಿ ದೊಡ್ಡ ಮಟ್ಟದ ಒಂದು ಹೋರಾಟ ಮಾಡಿ ಆ ಬಾರಿ ಒಂದು ಪಕ್ಷ ನಿಲ್ಲಿಸ್ತಾರೆ. ಆ ಸಂದರ್ಭದಲ್ಲಿ ನಮಗೆ ದಲಿತ ಸಿಎಂ ಸಿಗಲ್ಲ